ನಿಮ್ಮ ಪ್ರೀತಿಯ ಸರ್ವೆ ವೆಂಕಟೇಶ್. ಆ್ಯಕ್ಚುಲಿ ಸಾಂಬಾರು ರೆಡಿ ಇದೆ, ಅನ್ನಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ರೀಸೆಂಟಾಗಿ ಮಾಡಿದಂಥ ಮಾವಿನಕಾಯಿ ಚಟ್ನಿ ತೊಪ್ಪು ಇದೆ, ಸೊ ಅದನ್ನು ಕಲ್ಸ್ಕೊಂಡು ತಿನ್ನೋಣ ಅಂತ. ಅದ್ರ ಜೊತೆ ಮ್ಯಾಂಡೇಟ್ರಿ ಏನಾದರೂ ತರಕಾರಿಗಳು ಅಥವಾ ಸಲಾಡ್ ಬೇಕೇ ಬೇಕು. ಪಲ್ಯದ ಬದಲು ಹಿಂಗೆ ಸೆಕೆಗಾಲಲ್ಲಿ ಜಾಸ್ತಿ ಆಗಿರೋದ್ರಿಂದ ಸಿಂಪಲ್ಲಾಗಿ ಒಂದು ಸಲಾಡ್ ಥರ ಮಾಡ್ತೇನೆ, ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. 2 ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಒಂದು ಬೌಲ್ಗೆ 2 ಕ್ಯಾರೆಟ್ ಜೊತೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಟೊಮ್ಯಾಟೊ ದೊಡ್ಡದು. ಇದಕ್ಕೆ ಆ್ಯಕ್ಚುಲಿ ಇದನ್ನು ನೀವು ಬೇಕಿದ್ರೆ ಕ್ರಷ್ ಮಾಡಿಬಿಟ್ಟು ಹಾಕೋಬೋದು. ನಾವು ಹಿಂಗೆ ಹಾಕ್ತೀನಿ, ಯಾಕೆಂದರೆ ಮಧ್ಯ ಬಿಸಿ. ಸೊ ಈ ಜೊತೆ ಸ್ವಲ್ಪ ಕಡಲೆಕಾಯಿ ಬೀಜ ಹುರ್ಕೊಂಡಿದೆ. ಇದನ್ನು ಬೇಕಿದ್ರೆ ಕ್ರಷ್ ಮಾಡಿ ಪುಡಿ ಥರ ಹಾಕ್ಬೋದು, ಬಟ್ ನಮಗೆ ಹಾಗೆ ಇಷ್ಟ ಅಂತ ಹಾಗೆ ಹಾಕ್ತಾಯಿದ್ದೀನಿ. ಮಧ್ಯ ಲೈಕ್ ಸಿಗುತ್ತೆ ಬಾಯಿಗೆ ಅಂತ. ಇದಕ್ಕೆ ಸ್ವಲ್ಪ ಉಪ್ಪು, ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಇದು ಚಾಟ್ ಮಸಾಲ. ಖಾರ ಎಲ್ಲ ನಾನು ಏನೂ ಹಾಕ್ತಿಲ್ಲ, ಬೇಕಿದ್ರೆ ನೀವು ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ಸ್ವಲ್ಪ ಪೆಪ್ಪರ್ ಪೌಡರ್, ನಾನು ಬೇಸಿಗೆ ಇರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ, ಎಲ್ಲ ಅವಾಯ್ಡ್ ಮಾಡೋಕ್ಕಾಗುತ್ತೋ ಅಲ್ಲಿ. ಅದ್ರ ಜೊತೆ ಸ್ವಲ್ಪ ನಿಂಬೆ ಹಣ್ಣಿನ ರಸ. ಇದಿದ್ದಷ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅದನ್ನು ಹಾಕಿದ್ದೀನಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಬಟ್ ನಾನಿವತ್ತು ಗ್ರೀನ್ ಮಧ್ಯ ಬೇಡ ಅಂತ ಪ್ಲೇನಾಗಿ ಇಟ್ಟಿದ್ದೀನಿ. ಸಲಾಡ್ನ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇದಕ್ಕೆ ಆ್ಯಡೆಡ್ ಆಗಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು 4 ತುಂಬ ಇಲ್ಲ ಒಣಗಿದ ದ್ರಾಕ್ಷಿ, ರೈಸಿನ್ಸ್ ಅಂತಲ್ಲ. ಸಂಜೆ ಹೊತ್ತು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ನಿಮ್ಗೆ ಏನು ತರಕಾರಿ ಬೇಕೋ ಆ್ಯಡ್ ಮಾಡ್ಕೋಬೋದು. ಸೌತೆಕಾಯಿ ಅಂತ, ಬಟ್ ಸೌತೆಕಾಯಿ ಹಾಕಿದ್ರೆ ನೀರು ಬಿಟ್ಬಿಡ್ತಲ್ಲ, ಹಾಗಾಗಿ ಇಷ್ಟು ಮಾಡಿ ಇಟ್ಟಿದ್ದೀನಿ. ಟೇಸ್ಟ್ ಮಾಡಿ ಹೇಳ್ಬಿಡ್ತೀನಿ ಯಾವ ಥರ ಇದೆ ಅಂತ. ಅಲ್ಟಿಮೇಟ್ ಆಗಿದೆ, ಯಾಕೆಂದರೆ ಕಡಲೆಕಾಯಿ ಬೀಜ ಕ್ರಿಸ್ಪಾಗಿದೆ, ಅದಕ್ಕೆ ದ್ರಾಕ್ಷಿ ಫ್ಲೇವರ್ ಸಕ್ಕಾಗಿರ್ತದೆ. ಅಷ್ಟು ಹುಳಿ, ಉಪ್ಪು ಮಧ್ಯ ದ್ರಾಕ್ಷಿ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ, ಊಟ ಮಾಡಿ. 3 ದೊಡ್ಡ ಡಬ್ಬಿಗಳಲ್ಲಿ ಕೆನೆ ತುಂಬೋಗಿದೆ. ಸೊ ಇಲ್ಲೇ ನಮ್ಗೆ ಏನಾಗ್ತದೆ ಅಂದರೆ ಮೇಯ್ನಾಗಿ ಆಲ್ಮೋಸ್ಟ್ 11 o'clock-ಇಂದ 6-7ವರೆಗೂ ನಾನು ಇಲ್ಲೇ ಇರ್ತೀನಿ, ಯಾಕೆಂದರೆ ಎಲ್ಲ ವಿಸಿಟ್ ಮಾಡೋರೆಲ್ಲ ಇರ್ತಾರೆ ಅಂತ. ಹಾಗಾಗಿ ನನಗೆ ಏನು ಕೆಲಸಗಳಿರುತ್ತೋ ಬೇರೆ ಎಲ್ಲ ನಂಗೆ ಇಲ್ಲೇ ಮಾಡ್ಕೊಳಕ್ಕಾಗೋದು. ಹಾಗಾಗಿ ತೋರಿಸ್ತೀನಿ. ಊಟ ಮಾಡಿಬಿಟ್ಟು ಫಸ್ಟ್ ಇವಾಗ ಬೆಣ್ಣೆ ಎಲ್ಲ ಆಚೆ ಇಟ್ಟಿದ್ದೀನಿ, ಸ್ವಲ್ಪ ಕರಗಬೇಕು. ಕೆನೆ ಆಚೆ ಇಟ್ಟಿದ್ದೀನಿ, ಕೆನೆ ಆಚೆ ಇಟ್ಟಿದ್ದೀನಿ ಕರಗಕ್ಕೆ. ಯಾಕೆಂದರೆ ಯೂಶ್ವಲಿ ಡೀಪ್ ಫ್ರೀಸಲ್ಲಿ ಹಾಕಿರ್ತೀವಲ್ಲ, ಐಸ್ ಕಟ್ಟೋಗಿದೆ. 3 ಡಬ್ಬಿ ತೆಗೆದ್ರೆ ಹತ್ತಿರ ಅರ್ಧ-ಮುಕ್ಕಾಲು kg ತುಪ್ಪ ಬರುತ್ತೆ. ಬೆಣ್ಣೆ ತುಪ್ಪ 2 ಬರುತ್ತೆ. ಆ್ಯಂಡ್ ಬೆಣ್ಣೆ ನಾವೇನು ಯೂಸ್ ಮಾಡಲ್ಲ, ಹಾಗಾಗಿ ತುಪ್ಪನೇ ಸಿಗ್ತೀನಿ. ಆಮೇಲೆ ನೋಡ್ತೀನಿ, ತೋರಿಸ್ಬಿಟ್ಟು ಎಷ್ಟು ಬರುತ್ತೆ ಅನ್ನೋದನ್ನು ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ. ನಿಮ್ಗಳಿಗೆ ಹೇಳಿದೆ ಆ್ಯಕ್ಚುಲಿ ಬೆಣ್ಣೆ ತೆಕ್ಕೋಬೇಕಿತ್ತು ಅಂತ. ನೆನೆ ಬೆಣ್ಣೆಗೆ ಅಂತ ಇಟ್ಕೊಂಡೆ, ಕರೆಂಟ್ ಹೋಯಿತು, ಸೊ ಅದಕ್ಕೆ ನಿಲ್ಲಿಸ್ಬಿಟ್ಟೆ. ಎಷ್ಟೊತ್ತಾದರೂ ಬರಲೇ ಇಲ್ಲ. ಸೊ ನಮ್ಮಲ್ಲಿ ಏನೇ ಇದ್ದಿದ್ರು UPS ಇದ್ದರೂ ಇಲ್ಲಿ AH ಪಾಯಿಂಟ್ಗೆ UPS ಬರಲ್ಲ, ಯಾಕಂದರೆ ಅದು ಟ್ರಿಪ್ ಆಗಿಬಿಟ್ಟು ಮತ್ತೆಲ್ಲ ಆಫ್ ಆಗಿಬಿಡುತ್ತೆ. ಸೊ ಅದಕ್ಕೆ ಫ್ರಿಜ್ ಆಗಲಿ ಇಲ್ಲ ಮಿಕ್ಸಿ ಆಗಲಿ ಯಾವುದೂ ರನ್ ಆಗಲ್ಲ, ಜಸ್ಟ್ ಮಾಮೂಲಿ ಲೈಟು ಫ್ಯಾನ್ಗಳು ಮಾತ್ರನೇ ಓಡೋದು. ಹಾಗಾಗಿ ಇವಾಗ ಹಾಕ್ತಾಯಿದ್ದೆ. 3 ಡಬ್ಬಿಲೂ ಹಾಗೆ ಇದೆ. ಈಗ ಹಾಕಿ ನೋಡೋಣ ಎಷ್ಟು ಕೆನೆಯಿಂದ ಬೆಣ್ಣೆ ಬರುತ್ತೆ, ಬೆಣ್ಣೆಯಿಂದ ತುಪ್ಪ ಬರುತ್ತೆ ಅಂತ ತೋರಿಸ್ತೀನಿ. ಚೆನ್ನಾಗಿ ಗಟ್ಟಿಯಾಗಿದೆ ಆ್ಯಕ್ಚುಲಿ ಕೆನೆ, ಬಟ್ ಪ್ರಾಬ್ಲಮ್ ಏನೋ ಸ್ವಲ್ಪನೇ ಹಾಕೋಬೇಕು. ಒಂದು ಬೀಟರ್ ಥರದ್ದು ಇಟ್ಕೊಂಡಿದ್ದೀನಿ, ಆ ಬೀಟರಲ್ಲಿ ಸರಿಗೆ ಬರಲ್ಲ. ಇಷ್ಟು ಬೆಣ್ಣೆ ಬಂತು. ಆಲ್ಮೋಸ್ಟ್ ಅರ್ಧದಿಂದ 3/4 kg ಅಷ್ಟು ಬೆಣ್ಣೆ ಇತ್ತು. ಅಂದರೆ ತುಂಬ ಗಟ್ಟಿ ಬರಲಿಲ್ಲ, ಸ್ವಲ್ಪ ಯಾಕೋ ಒಂಚೂರು ನೀರಾಗಾಯಿತು. ಬಟ್ ಅಚ್ಚಕ್ಕೆ ತುಪ್ಪ ಕಾಯಿಸೋಕ್ಕೆ ಇಟ್ಟಿದ್ದೀನಿ, ಬೆಣ್ಣೆ ಕಾಯಿಸೋಕ್ಕಿಟ್ಟಿದ್ದೀನಿ ತುಪ್ಪಕ್ಕೆ. ನೋಡೋಣ ತುಪ್ಪ ಆದಮೇಲೆ ಎಷ್ಟು ಬರುತ್ತೆ ಅನ್ನೋದನ್ನು ನೋಡೋಣ. ಈ ತುಪ್ಪ ಕಾಯಿಸೋಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡ್ರೆ ತೊಳೆಯೋ ಪಾತ್ರೆಗಳೇ ಜಾಸ್ತಿ, ಯಾಕೆಂದರೆ ಜಿಡ್ಡಾಗ್ಬಿಟ್ಟಿರುತ್ತೆ. ಸೊ ಎಲ್ಲ ಇಲ್ಲೇ ಕ್ಲೀನಾಗಿ ಬಿಸಿನೀರು ಇಟ್ಕೊಂಡು ಬಕೆಟಲ್ಲಿ ಬಿಸಿನೀರು ತೊಗೊಂಬಂದು ತೊಳೆದು ಇಟ್ಕೊಂಬಿಟ್ಟೆ. ಆ್ಯಂಡ್ ರೆಡಿ ಆಯಿತು. ಆ್ಯಕ್ಚುಲಿ ತುಪ್ಪ ಕೂಡ ಕಾದಿದ್ದಾಗಿದೆ, ಘಮ ವಾಸನೆ ಬರ್ತದೆ. ತೋರಿಸ್ತೀನಿ ಇಷ್ಟು ಅಂತ. ಆ್ಯಂಡ್ ನಿಮ್ಗೆ ಎಲ್ಲರಿಗೆ ಸ್ವಲ್ಪ ಬೆಣ್ಣೆ ತುಂಬ ಗಟ್ಟಿ ಅಂದರೆ ಕೈಲಿ ಹಿಂಗೆ ಅನ್ನೋಂಗೆ ಬರಲಿಲ್ಲ, ಒಂಚೂರು ನೀರು ಇತ್ತು. ಯಾಕೆ ಅಂತ ಗೊತ್ತಾ, ಮೋಸ್ಟ್ಲಿ ತುಂಬ ಕರೆಂಟ್ ಹೋಗ್ತಿರುತ್ತಲ್ಲ, ಸೊ ಹಾಗಾಗಿ ಆ ಥರ ಆಗಿರ್ಬೋದು. ಬಟ್ ಎನಿವೇಸ್ ತುಪ್ಪ ಮಾತ್ರ ಸಖತ್ ವಾಸನೆ, ಘಮ ವಾಸನೆ ಬರ್ತದೆ. ಈ ಬಿಸಿ ತುಪ್ಪಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಒಂಚೂರು ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಏನಾಗ್ತದೆ ಅಂದರೆ ಸೂಪರ್ ಇರುತ್ತೆ. ತೋರಿಸ್ತೀನಿ ನೋಡಿ ಎಷ್ಟು ಬಂದಿದೆ ಅಂತ. ಅಂದರೆ ಬಿಸಿ ಇದೆ ನೋಡಿ, ಹಾಕಿ ತೋರಿಸ್ತೀನಿ. ಘಮಿಸುವ ತುಪ್ಪ.
ಆಲ್ಮೋಸ್ಟ್ ಒಂದು 350-400 ಗ್ರಾಮ್ ಅಷ್ಟಿದೆ, ಅಥವಾ ಅರ್ಧ ಕೆ ಜಿ ಇರ್ಬೋದು ಅನಿಸುತ್ತೆ. ಫುಲ್ ಇಲ್ಲ, ಅರ್ಧ ಕೆ ಜಿ ಇದೆ ನೋಡಿ. ಕೆಳಗಡೆ ಆ್ಯಕ್ಚುಲಿ ಡಸ್ಟು ಅಷ್ಟೊಂದಿಲ್ಲ ಈ ಸಲ, ಇಷ್ಟೇ ಇರೋದು. ಎಸ್, ಆ್ಯಕ್ಚುಲಿ ಯೂಶ್ವಲಿ ಕಾರ್ನ್ಬ್ರೆಡ್ ತೊಗೊಂಬರ್ತೀವ, ಅದು ಇದು ಸ್ವೀಟ್ ಕಾರ್ನ್, ಅಮೇರಿಕನ್ ಸ್ವೀಟ್ ಕಾರ್ನ್ ತೊಗೊಂಬಂದಾಗ ಬಿಡಿಸೋದೇ ತುಂಬ ಹೊತ್ತು ಹಿಡಿಯುತ್ತೆ. ಅದಕ್ಕೆ ರೀಸೆಂಟಾಗಿ ಆನ್ಲೈನಲ್ಲಿ ಈ ಥರದ್ದು ಒಂದು ಕಾರ್ನ್ ಕಟರ್ನ ತರಿಸ್ಕೊಂಡೆ. ಟ್ರೈ ಮಾಡ್ತಾ ಇದೆ, ಆ್ಯಕ್ಚುಲಿ ಕರೆಕ್ಟಾಗಿ ಬರ್ತಿದೆ, ಅದಕ್ಕೆ ನಿಮಗೂ ತೋರಿಸೋಣ ಅಂತ ಅನ್ಕೊಂಡೆ. ಅದಕ್ಕೆ ನಾನು ಟ್ರೈ ಮಾಡಿದ್ಮೇಲೆ ನಿಮಗೂ ತೋರಿಸಿದ್ರೆ ಲೈಕ್ ಅದು ವರ್ಕ್ ಆಗುತ್ತೆ ಅಂತ. ಇದು ಇಲ್ಲಿ ಶಾರ್ಪ್ ಆಗಿರೋ ಒಂದು ಕಟರ್ ಥರ ಕೊಟ್ಟಿದೆ. ಇದು ಹಿಂಗೆ ಒಳಗೆ ಇದು ಹೋಗುತ್ತೆ, ಹೋದ್ಮೇಲೆ ಇದನ್ನು ಜಸ್ಟ್ ತಿರುಗಿಸ್ಕೊಂಡು ಹೋಗೋದು ಅಷ್ಟೇ ನೋಡಿ. ಈಸಿ ಇದೆ, ಕಷ್ಟ ಏನಿಲ್ಲ. ಬೇಕಿದ್ದರೆ ನಿಮಗೆ ಇದರದ್ದು ಲಿಂಕ್ ಬೇಕು ಅಂದರೆ ಕಳಿಸ್ಕೊಡ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವುಗಳು ಚೆಕ್ ಮಾಡ್ಕೊಳ್ಳಿ. ಏನು ಅಂದರೆ ಒಂದೇ ಸಲ ಮಾಡ್ಕೊಂಡ್ಬಿಟ್ರೆ ಇದು ಫುಲ್ಲು ಲೈಕ್ ಈ ಪೋರ್ಷನ್ ಮಾತ್ರ ಉಳ್ಕೊಳ್ಳುತ್ತೆ, ಮಿಕ್ಕಿದ ಕಾಳುಗಳೆಲ್ಲ ಕೆಳಗಡೆ ಬರುತ್ತೆ. ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು, ವರ್ತ್ ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ಜಾಸ್ತಿ ಇಲ್ಲ, ಅರೌಂಡ್ 125 115 ಅಷ್ಟೇ ಕೊಟ್ಟಿರೋದು. ಚೆನ್ನಾಗಿದೆ, ನೀವುಗಳು ತರಿಸ್ಕೊಂಡು ಯೂಸ್ ಮಾಡ್ಕೋಬೋದು, ಬೇಗ ಆಗುತ್ತೆ. ಆ್ಯಂಡ್ ಎಲ್ಲ ಅರ್ಧಂಬರ್ಧ ಕಟ್ಟಾಗುತ್ತೆ. ನಾವು ಕೈಯಲ್ಲೆಲ್ಲ ಬಿಡಿಸ್ಕೊಂಡು ಮಾಡ್ಕೊತೀವಿ ಅಂದರೆ ಅರ್ಧಂಬರ್ಧ ಕಟ್ಟಾಗುತ್ತೆ. ಅದ್ರ ಬದಲು ಇದು ಬೆಸ್ಟ್. ಮಲ್ಲೇಶ್ವರಂನಲ್ಲಿ ಆ್ಯಕ್ಚುಲಿ ಒಂದು ಮೀಟಿಂಗ್ ಇತ್ತು. ಮೀಟಿಂಗ್ ಮುಗಿಸ್ಕೊಂಡು ಮಲ್ಲೇಶ್ವರಂವರೆಗೂ ಬಂದಿದ್ದನಲ್ಲ ಅಂತ ಲೈಕ್ ಹಿಂಗೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಹಾಗೆ ಇಲ್ಲೇ ತಾತನ ಮನೆ ಇರೋದು, ಅಂದರೆ ಮಾವನದ್ರ ಮನೆ ಇಲ್ಲೇ ಇರೋದು. ಜಸ್ಟ್ ನಾವು ಹೋಗಿ ಬರೋಣ ಅಂತ ಅಂದ್ಕೊಂಡೆ. 8 ಕ್ರಾಸ್ ಹತ್ರನೇ ಇದ್ದಿದ್ದು. ಸೊ ಯಾವುದೋ ಒಂದು ನನಗೆ ವೆಂಕಟೇಶ್ ಇಬ್ಬರಿಗೂ ಸೇರಿ ಮೀಟಿಂಗ್ ಇತ್ತು. ಸೊ ಹಾಗಾಗಿ ಬಂದು ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀನಿ. ನೋಡೋಣ 8 ಕ್ರಾಸಲ್ಲಿ ಏನಾರು ಇದ್ದರೆ ನಾನು ತೊಗೊಂಡ್ರೆ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಎಷ್ಟೇ ದೊಡ್ಡವರಾಗಿ ಎಷ್ಟೇ ನಮ್ಮ ಹತ್ರ ಇದೆ ಅಂತ ಅಂದ್ರೂ ಈ ಚಿಕ್ಕದು ಇರುತ್ತಲ್ಲ, ಆಕ್ಸೆಸರೀಸ್ ಆಗಿರ್ಬೋದು, ಹೇರ್ ಬ್ಯಾಂಡ್ಸು, ಹೇರ್ ಕ್ಲಿಪ್ಸ್, ಈ ಕಡೆ ಎಲ್ಲ ನನಗೆ ಯಾವಾಗಲೂ ಗಮನ ಹೋಗುತ್ತೆ. ತೊಗೋಬೇಕು ಅಂತಲ್ಲ, ಬಟ್ ನೋಡಬೇಕು ಅಂತ. ನೀವುಗಳು ಎಷ್ಟು ಜನ ನಂತರ ಇದ್ದೀರಾ ಅಂಥೇಳಿ. ಆ್ಯಂಡ್ ಇಲ್ಲಿ ಮಾತ್ರ ನೀವು ಯಾವಾಗ ಮಲ್ಲೇಶ್ವರ ಬಂದರೆ ಸ್ಟಿಕ್ಕರ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ಕಮ್ಮಿ ದುಡ್ಡಿಗೆ ತುಂಬ ವೆರೈಟೀಸ್ ಇಟ್ಟಿರ್ತಾರೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ನಾವು ಅಲ್ಲೇ ಪಕ್ಕ ಈ ಪಿಜ್ಜಾನೇ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ತುಂಬ ದಿನ ಆದಮೇಲೆ ಹೋಗಿದ್ವಲ್ಲ ಅಂತ ಇಲ್ಲೊಂದು ತೊಗೊಂಡು, ಇದು ಆಲ್ಮೋಸ್ಟ್ ನಾವು ತೊಗೊತಿರ್ಬೇಕಾದ್ರೆ 10 ರೂಪೀಸ್ ಇತ್ತು. ಈಗಾಗಲೇ 45 ರೂಪಾಯೋ 50 ರೂಪಾಯೋ ಅಂತೆ. ಲೈಕ್ ಯಾವುದು ಬ್ರ್ಯಾಂಡೆಡ್ ಪಿಜ್ಜಾಗಳಲ್ಲ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ಗೊತ್ತಲ್ಲ, ನನಗೆ 8 ಕ್ರಾಸ್ ಹೋದರೆ ಇದೊಂದು ಹುಚ್ಚು. 8 ಕ್ರಾಸ್ ರೋಡ್ ಫುಲ್ಲು ನೋಡ್ಕೊಂಡು ಹೋಗ್ತೀನಿ. ತೊಗೊತೀನೋ ಬಿಡ್ತೀನೋ, ಬಟ್ ನಂಗೆ ಕಲರ್ಫುಲ್ಲಾಗಿರೋದು ನೋಡೋಕ್ಕೆ ತುಂಬ ಇಷ್ಟ. ಆ್ಯಂಡ್ ಪ್ರೈಸ್ ವೈಸು ಕಮ್ಮಿ ಇರುತ್ತಲ್ವ, ಲೈಕ್ ಕೆಲವೇನಾರ ಬೇಕು ಅಂದರೂ ಪರ್ಚೇಸ್ ಮಾಡ್ಕೋಬೋದು. ನನಗೆ ಒಂದು 2-3 ಬ್ಯಾಗ್ ಬೇಕಿತ್ತು ಅಂತ ತೊಗೊಂಡೆ. ಬಟ್ ನಿಮಗೆ ವೀಡಿಯೋನಲ್ಲಿ ನಾನೇನು ತೋರ್ಸೋಕ್ಕೆ ಹೋಗಲ್ಲ, ಯಾಕೆಂದರೆ ನನ್ನ ಫ್ರೆಂಡ್ ಕೇಳಿದ್ಲು ಅಂತ ನಾನು ತಕ್ಷಣ ಕೊಟ್ಟು ಬಂದುಬಿಟ್ಟೆ ಅವಳಿಗೆ. ಆ್ಯಂಡ್ ಇಲ್ಲಿ ವಾಚಸ್ ಎಲ್ಲ 100 ರೂಪಾಯಿ 150 ರೂಪಾಯಿ ಅಷ್ಟೇ. ಆ್ಯಂಡ್ ಕೆಲವ್ರಿಗೆ ಅನಿಸುತ್ತೆ ಇದು ಏನು ಯಾವಾಗಲೂ ಬೋರ್ ಅನಿಸುತ್ತೆ ಅಂತ, ಬಟ್ ಹುಡುಗಿರಿಗೆ ಇಂಟ್ರೆಸ್ಟ್ ಇರೋರಿಗೆ ಈ ಥರದ್ದು ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ನನ್ನ ಪುಣ್ಯಕ್ಕೆ ನಮ್ಮಲ್ಲಿ ಈ ಥರದೊಂದು ಗಣೇಶ ತೊಗೊಂಡಿಟ್ಬಿಟ್ಟೆ. ಬಟ್ ಅದು ಹೆಂಗೋ ಒಂದು ಮಾಡಿ ಅದೊಂಚೂರು ಮುರಿದೋಗ್ಬಿಡ್ತು. ಸೊ ಬಟ್ ತುಂಬ ದಿವಸದಿಂದ ಹುಡುಕ್ತಾನೇ ಇದ್ದೆ. ಈ ಸಲ ಹೋದಾಗ ಇಟ್ಕೊಂಡಿದ್ರು 3 ಇತ್ತು. ಸೊ ಸಿಲ್ವರ್ದೊಂದು, ಗೋಲ್ಡ್ 2 ಇತ್ತು, ಆ್ಯಂಟಿಕ್ ಪಾಲಿಶಲ್ಲಿ 2 ಇತ್ತು, ಒಂದು ಸಿಲ್ವರ್ ಪಾಲಿಶ್ನಲ್ಲಿ ಇತ್ತು. ಸೊ ತೊಗೊಂಡು ಹೋಗೋಣ ಅಂತ ನಾನು 2 ತೊಗೊಂಡೆ. ಆವಾಗ ನಾನು ಕೊಟ್ಟಿದ್ದು 150 ರೂಪಾಯಿ ಕೊಟ್ಟಿದ್ದೆ. ಆಗಲೇ ಈ ಸಲ ಜಾಸ್ತಿ ಆಗಿಬಿಟ್ಟಿತ್ತು. ಆಗಲೇ 2-3 ವರ್ಷದ ಹಿಂದೆ ನಾನು ತೊಗೊಂಡಿದ್ದು 300 ರೂಪಾಯಿ ಹೇಳಿದ್ರು. ಇನ್ನೇನು ಬಾರ್ಗೇನ್ ಮಾಡೋಕ್ಕೂ ಹೋಗಲಿಲ್ಲ. ಯಾರಿಗಾರ ಗಿಫ್ಟಿಂಗ್ ಪರ್ಪಸ್ಗೂ ಇದು ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರದ್ದು ಕೊಡ್ತೀರಾ ಅಂದರೆ ಈ ಥರದನ್ನು ಟ್ರೈ ಮಾಡ್ಬೋದು. ಬಟ್ ನಾನೇನು ಹೂವು ಹಾಕೋ ಪ್ಲೇಟ್ಗಳು, ಗಣೇಶ ಇರೋದು ಅವೆಲ್ಲ ಏನೂ ತರಲಿಲ್ಲ. ಜಸ್ಟ್ ಅದು 2 ಗಣೇಶನ ಮಾತ್ರ ತೊಗೊಂಡು. ಆ್ಯಂಡ್ ಇಲ್ಲಿಗೆ ಬಂದಲ್ಲ ಅಂತ ಆಮ್ಲೆಟ್ ಮಾವಿನಕಾಯಿ ತೊಗೊಂಡು ಬಂದೆ. 100 ರೂಪಾಯಿಗೆ ಒಂದು, ಅಂದರೆ ಬಟ್ಲಲ್ಲಿ ಇಟ್ಟಿರ್ತಾರಲ್ಲ ಅಥವಾ ಒಂದು ಬೇಸನ್ನಲ್ಲಿ, ಆ ಥರದ್ದು 4-5 ಇಟ್ಟಿದ್ರು. ಸ್ವಲ್ಪ ವ್ಯಾಪಾರ ಮಾಡಿದ್ರೆ ಜಾಸ್ತಿನೇ ಕೊಡ್ತಾರೆ. ಆ್ಯಂಡ್ ಮಾವಿನಕಾಯಿ ಏನು ತೊಗೊಳಕ್ಕೆ ಹೋಗಲ್ಲ, ಯಾಕೆಂದರೆ ರೀಸೆಂಟಾಗಿ ನಿಮ್ಗಳಿಗೆ ತೋರಿಸಿದೆ ಅಲ್ವಾ ನಮ್ಮನಲ್ಲಿ ಬಿಟ್ಟಿತ್ತು ಅಂತ. ಸೊ ಅದೇ ಆಯಿತು. ಆ್ಯಂಡ್ ಇದ್ರದ್ದು ಉಪ್ಪಿನಕಾಯಿ ಹಾಕಿದ್ದೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಇದು ಉಪ್ಪಿನಕಾಯಿ ಹೇಗೆ ಬಂದಿದೆ ಅನ್ನೋದನ್ನು